ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸೈಡ್ ಟ್ರಸ್ಟ್ ನ್ಯೂಸ್ ಚಾನೆಲ್. ನಾನು ವಿನುತಾ. ಇವತ್ತು ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಬನಶಂಕರಿ ದೇವಸ್ಥಾನವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಸಮೀಪದಲ್ಲಿರುವ ಚೋಳಚ ಗುಡ್ಡದಲ್ಲಿರುವ ಒಂದು ಪ್ರಮುಖ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ಶಕ್ತಿಯ ದೇವತೆಯಾದ ಬನಶಂಕರಿ ಅಮ್ಮನಿಗೆ ಸಮರ್ಪಿತವಾಗಿದೆ. ಇದನ್ನು ಶಾಕಾಂಬರಿ, ವನಶಂಕರಿ ಅಥವಾ ಬನದ ದೇವತೆ ಎಂದು ಕೂಡ ಕರೆಯಲಾಗುತ್ತದೆ. ಈ ದೇವಾಲಯವು ತಿಲಕಾರಣ್ಯ ಅರಣ್ಯದಲ್ಲಿದ್ದು, ಇದು ಪಾರ್ವತಿಯ ಅವತಾರವಾದ ಬನಶಂಕರಿ ದೇವಿಯನ್ನ ಪೂಜಿಸುವ ಒಂದು ಪ್ರಮುಖ ಶಕ್ತಿ ಪೀಠವಾಗಿದೆ. ಸರ್ವಶಕ್ತಿ ಮಹಾಮಾತೆ ಬನಶಂಕರಿ. ಬನಶಂಕರಿ ದೇವಸ್ಥಾನವು ಚಾಲುಕ್ಯರ ಕಾಲದಿಂದಲೂ ಕೂಡ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 603ರಲ್ಲಿ ಚಾಲುಕ್ಯರ ರಾಜ 3ನೇ ಜಗದೇಕಮಲ್ಲನು ನಿರ್ಮಿಸಿದನೆಂದು ದಾಖಲೆಗಳು ಉಲ್ಲೇಖಿಸುತ್ತವೆ. ಚಾಲುಕ್ಯರ ಕುಲದೇವತೆಯಾಗಿ ಬನಶಂಕರಿಯನ್ನ ಪೂಜಿಸಲಾಗುತ್ತಿತ್ತು. ಈ ದೇವಾಲಯವು ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯಲ್ಲಿ ಬನದ ದೇವತೆ ಎಂದು ಪೂಜಿಸಲಾಗುತ್ತಿತ್ತು. ಆದರೆ ಯುದ್ಧಗಳ ಕಾರಣದಿಂದ ದೇವಾಲಯವು 2 ಬಾರಿ ಧ್ವಂಸಗೊಂಡಿತು. ರಾಷ್ಟ್ರಕೂಟರ ಕಾಲದ ಮೂಲ ರಚನೆಯ ಅವಶೇಷಗಳು ಈಗಲೂ ಕೂಡ ದೇವಾಲಯದ ಸಮೀಪದಲ್ಲಿ ಕಾಣಬಹುದು. ವಿಜಯನಗರ ರಾಜ ಅಚ್ಯುತರಾಯನ ಆಳ್ವಿಕೆಯಲ್ಲಿ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಲಾಯಿತು ಮತ್ತು ಹೊಸ ವಿಗ್ರಹವನ್ನ ಕೂಡ ಸ್ಥಾಪನೆ ಮಾಡಲಾಯಿತು. ಇದನ್ನು ಬನದ ಮಹಾಮಾಯಿ ಎಂದು ಕರೆಯಲಾಗಿದೆ. ಮುಸ್ಲಿಂ ಆಕ್ರಮಣದ ಸಮಯದಲ್ಲಿ ಈ ವಿಗ್ರಹವನ್ನ ದೇವಾಲಯದ ಕೊಳದಲ್ಲಿ ಎಸೆಯಲಾಗಿತ್ತು. ಇದನ್ನು ಭಾರತೀಯ ಪುರಾತತ್ವ ಇಲಾಖೆಯು ಇತ್ತೀಚೆಗೆ ಪತ್ತೆ ಮಾಡಿದೆ. 19ನೇ ಶತಮಾನದ ಆರಂಭದಲ್ಲಿ ಮರಾಠರಿಂದ ಪ್ರಸ್ತುತ ದೇವಾಲಯವನ್ನ ನಿರ್ಮಿಸಿ ಮತ್ತು ಹೊಸ ವಿಗ್ರಹವನ್ನ ಸ್ಥಾಪಿಸಿ ಈ ದೇವಾಲಯಕ್ಕೆ ಬನಶಂಕರಿ ಎಂದು ಹೆಸರಿಡಲಾಗಿದೆ. 1919ರಲ್ಲಿ ಕನ್ನಡ ಶಾಸನವೊಂದು ಚಾಲುಕ್ಯ ರಾಜ ಜಗದೇಕಮಲ್ಲನು ದೇವಾಲಯವನ್ನ ನವೀಕರಿಸಿದನು ಎಂದು ಉಲ್ಲೇಖಿಸಲಾಗಿದೆ. ಪೌರಾಣಿಕ ತತ್ವದ ಪ್ರಕಾರ ಬನಶಂಕರಿ ದೇವಿಯು ಪಾರ್ವತಿಯ ಅವತಾರವಾಗಿದ್ದು, ಶಾಕಾಂಬರಿ, ಶತಾಕ್ಷಿ, ದುರ್ಗೆ, ಚೌಡಮ್ಮ, ವನದುರ್ಗೆ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ. ಸ್ಕಂದ ಪುರಾಣದಲ್ಲಿ ದೇವಿಯ ಕಥೆಯನ್ನ ಇನ್ನೂ ವಿವರವಾಗಿ ಉಲ್ಲೇಖಿಸಲಾಗಿದೆ. ದಂತಕಥೆಯ ಪ್ರಕಾರ ದುರ್ಗಮಾಸುರ ಎಂಬ ರಾಕ್ಷಸನು ತಿಲಕಾರಣ್ಯದ ಕಾಡಿನಲ್ಲಿ ವಾಸಿಸುತ್ತಿದ್ದನು. ಅವನು ಸ್ಥಳೀಯ ಜನರಿಗೆ ಮತ್ತು ಋಷಿಗಳಿಗೆ ತುಂಬಾ ಕಿರುಕುಳವನ್ನ ನೀಡುತ್ತಿದ್ದನು. ಋಷಿಗಳ ಪ್ರಾರ್ಥನೆಯ ನಂತರ ಆದಿಶಕ್ತಿಯಾದ ಪಾರ್ವತಿ ದೇವಿಯು ಯಜ್ಞದ ಬೆಂಕಿಯಿಂದ ಪ್ರತ್ಯಕ್ಷಳಾಗಿ ದುರ್ಗಮಾಸುರನನ್ನು ಸಂಹರಿಸಿದಳು. ಈ ಸ್ಥಳದಲ್ಲಿಯೇ ದೇವಾಲಯವನ್ನ ಸ್ಥಾಪಿಸಲಾಗಿದೆ. ಮತ್ತೊಂದು ಕಥೆಯ ಪ್ರಕಾರ ನೋಡುವುದಾದರೆ, ಒಂದು ಕಾಲದಲ್ಲಿ ಭೀಕರ ಬರಗಾಲದಿಂದ ಜನರು ತೊಂದರೆಗೊಳಗಾಗಿದ್ದರು. ಬನಶಂಕರಿ ದೇವಿಯು ತನ್ನ ಕಣ್ಣೀರಿನಿಂದ ಭೂಮಿಯ ದಾಹವನ್ನ ನೀಗಿಸಿ ತರಕಾರಿಗಳು, ಹಣ್ಣುಗಳು ಮತ್ತು ಸೊಪ್ಪುಗಳನ್ನ ಸೃಷ್ಟಿಸಿ ಭಕ್ತರ ಹಸಿವನ್ನ ನೀಗಿಸಿದಳು. ಈ ಕಾರಣದಿಂದಲೇ ದೇವಿಯನ್ನ ಶಾಕಾಂಬರಿ ಎಂದು ಕರೆಯಲಾಯಿತು. ದೇವಿ ಭಾಗವತ ಮಹಾಪುರಾಣ ಮತ್ತು ಶಿವ ಮಹಾಪುರಾಣದ ಉಮಾ ಸಂಹಿತೆಯಲ್ಲಿ ಈ ಕಥೆಯನ್ನ ಉಲ್ಲೇಖಿಸಲಾಗಿದೆ. ವಾಸ್ತುಶಿಲ್ಪ. ಬನಶಂಕರಿ ದೇವಾಲಯವು ಮೂಲತಃ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿತವಾಗಿತ್ತು. ಆದರೆ ವಿಜಯನಗರ ಮತ್ತು ಇಸ್ಲಾಮಿಕ್ ಶೈಲಿಗಳ ಸ್ಪರ್ಶವನ್ನು ನವೀಕರಣದ ಸಮಯದಲ್ಲಿ ಸೇರಿಸಲಾಯಿತು. ದೇವಾಲಯದ ಗರ್ಭಗುಡಿಯಲ್ಲಿ ಬನಶಂಕರಿ ದೇವಿಯ ಕಪ್ಪು ಶಿಲೆಯ ವಿಗ್ರಹವಿದೆ. ಇದು ಸಿಂಹವಾಹನದ ಮೇಲೆ ಕುಳಿತಿರುವ 8 ಭುಜಗಳನ್ನು ಹೊಂದಿದೆ. ದೇವಿಯ ಬಲಗೈಯಲ್ಲಿ ಖಡ್ಗ, ಗಂಟೆ, ತ್ರಿಶೂಲ ಮತ್ತು ಲಿಫ್ತಿ, ಎಡಗೈಯಲ್ಲಿ ಡಮರು, ಢಾಲು, ರುಂಡ ಮತ್ತು ಅಮೃತ ಪಾತ್ರೆಗಳಿವೆ. ದೇವಿಯ ತ್ರಿನೇತ್ರ ರೂಪವು ಸುಜ್ಞಾನ ಮತ್ತು ಶೌರ್ಯದ ಸಂಕೇತವಾಗಿದೆ. ಇಲ್ಲಿ ಆಚರಿಸುವ ಆಚರಣೆ ಮತ್ತು ಜಾತ್ರೆಗಳನ್ನ ನೋಡುವುದಾದರೆ, ಬನಶಂಕರಿ ಜಾತ್ರೆಯು ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ಇದು
ಜನವರಿ ಅಥವಾ ಫೆಬ್ರವರಿಯಲ್ಲಿ 3 ವಾರಗಳ ಕಾಲ ನಡೆಯುತ್ತದೆ. ಈ ಜಾತ್ರೆಯಲ್ಲಿ ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರದಿಂದ ಲಕ್ಷಾಂತರ ಭಕ್ತರು ಕೂಡ ಭಾಗವಹಿಸುತ್ತಾರೆ. ಜಾತ್ರೆಯ ಸಮಯದಲ್ಲಿ ರಥೋತ್ಸವ, ತೆಪ್ಪೋತ್ಸವ ಅಂದರೆ ದೋಣಿ ಹಬ್ಬ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ. ತೆಪ್ಪೋತ್ಸವದಲ್ಲಿ ಭಕ್ತರು ತಮ್ಮ ನವಜಾತ ಶಿಶುಗಳನ್ನು ಬಾಳೆ ಎಲೆಯ ದೋಣಿಗಳಲ್ಲಿ ತೇಲಿಸಿ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾರೆ. ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ವಿಶೇಷ ಆಭರಣಗಳು ಮತ್ತು ಬಟ್ಟೆಗಳಿಂದ ಅಲಂಕರಿಸಲಾಗುತ್ತದೆ. ದೇವಿಯ 9 ರೂಪಗಳ ದರ್ಶನಕ್ಕಾಗಿ ಲಕ್ಷಾಂತರ ಜನ ಭಕ್ತರು ಆಗಮಿಸುತ್ತಾರೆ. ರಾಹುಕಾಲದಲ್ಲಿ ನಿಂಬೆ ದೀಪವನ್ನ ಹಚ್ಚುವುದು ಈ ದೇವಾಲಯದ ಒಂದು ವಿಶಿಷ್ಟ ಆಚರಣೆಯಾಗಿದೆ. ಇದರಿಂದ ರಾಹು ದೋಷದಿಂದ ಮುಕ್ತಿ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಪಲ್ಲದ ಹಬ್ಬ ಅಥವಾ ತರಕಾರಿ ಹಬ್ಬದಲ್ಲಿ ದೇವಿಯನ್ನ ವಿವಿಧ ತರಕಾರಿಗಳಿಂದ ಅಲಂಕರಿಸಿ 108 ಬಗೆಯ ಖಾದ್ಯಗಳನ್ನ ನೈವೇದ್ಯವಾಗಿ ಸಮರ್ಪಿಸಲಾಗುತ್ತದೆ. ಬನಶಂಕರಿ ದೇವಸ್ಥಾನವು ಕರ್ನಾಟಕದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಒಂದು ಪ್ರಮುಖ ಭಾಗವಾಗಿದೆ. ಚಾಲುಕ್ಯರಿಂದ ಆರಂಭವಾಗಿ ರಾಷ್ಟ್ರಕೂಟ, ವಿಜಯನಗರ ಮತ್ತು ಮರಾಠರ ಕಾಲದವರೆಗೆ ಈ ದೇವಾಲಯವು ತನ್ನ ಮಹತ್ವವನ್ನ ಕಾಪಾಡಿಕೊಂಡು ಬಂದಿದೆ. ದೇವಿಯ ಶಕ್ತಿಯುತ ರೂಪ, ಐತಿಹಾಸಿಕ ಹಿನ್ನೆಲೆ ಮತ್ತು ವಿಶಿಷ್ಟ ಆಚರಣೆಗಳಾದ ರಾಹುಕಾಲ ಪೂಜೆ, ತರಕಾರಿ ಹಬ್ಬ ಮತ್ತು ಜಾತ್ರೆಯು ಈ ದೇವಾಲಯವನ್ನ ಭಕ್ತರಿಗೆ ಒಂದು ವಿಶೇಷವಾದ ತಾಣವನ್ನಾಗಿಸಿದೆ. ಧನ್ಯವಾದಗಳು.